ಅಪ್ಪ ಆಯ್ತು, ಇಲ್ಲೆಲ್ಲ ಕೆಲಸ ಆದಂಗಾಗೈತೆ. ಜಳಕ ಮಾಡ್ಬೇಕು ಮನೆಗೆ ಹೋಗಿ. ನೀರು ಇಟ್ಟಿರು ಅಂತ ಹೇಳಿದ್ದೆ, ಬರಬೇಕಾದ್ರೆ ಇಟ್ಟಿರ್ತಾಳೆ. ಜ್ಯೋತಿ ನೀರು ಕಾಯಿಸಿರ್ತಾಳೆ. ಇಡ್ಲಿ ಒಲೆ ಎಲ್ಲ ಒಂದು ಸ್ವಲ್ಪ ಉರಿ ಹೆಚ್ಚಿದ್ರೆ ಸಾಕು, ಉರಿ ಚೆನ್ನಾಗಿ ಹತ್ಕೊಂಡ್ಬಿಡ್ತೈತೆ. ನೀರು ಕಾಯ್ದಿರ್ತಾವೆ. ಹೋಗಿ ಒಂದೆರಡು ಚರಿಗೆ ನೀರು ತಗೊಂಡು ಮೈ ಸ್ನಾನ ಮಾಡಿಬಿಡ್ತಾನಪ್ಪ. ಸ್ನಾನ ಮಾಡಿದಂದ್ರೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೈತೆ. ಇಲ್ಲೆಲ್ಲ ಹೊಲದಾಗ ಕಳೆ ಕಳೆ ತೆಗೆದಿರ್ತೇವೆ, ಸುಂಕ ಒಂದಮ್ಮನಿ ಮೈ ಎಲ್ಲ ಕಡ್ತ ಬಂದುಬಿಡ್ತೈತೆ ಜಳಕ ಮಾಡಲಿಲ್ಲ ಅಂದ್ರೆ. ಅದ್ರಾಗೂ ಅವರೆಕಾಳು ಹರಿದಿರ್ತಾವಲ್ಲ, ಭಾಳ ಸುಂಕದು. ಒಂದು ಸ್ವಲ್ಪ ತೊಗೊಂಡಿನಿ ಅವರೆಕಾಳು, ನೋಡೋಣ ಸಂಜೆ ಮುಂದೆ ಏನಾದರೂ ಉದಕ ಮಾಡ್ತಾಳನ, ಅವರೆಕಾಳು ಉದಕ ಮಾಡಿ ಮುದ್ದೆ ಮಾಡ್ತಾಳನ. ಇವ್ರಿಗೆ ಹೇಳೋಗಣ ಅಂದ್ರೆ ಪತ್ಲಾಕ್ ತಿರ್ಕೊಂಡೈತೆ. ರೀ ರೀ ಹಾಂ ಬನ್ನಿ. ಯಾಕೆ ಮನೆಗೆ ಹೊಂಟೆ? ಹ್ಞೂ ರೀ, ಮನೆಗೆ ಹೋಗ್ತೀನಿ ತಗೋ. ನಾನು ಜಳಕ ಮಾಡೋದೊಂದೈತೆ, ಮನೆಗೆ ಹೋಗ್ಬಿಡ್ತಾನಂತ. ಅವರೆಕಾಳು ತೊಗೊಂಡಿನಿ ಸ್ವಲ್ಪ. ನೋಡಿರಿ ಎಷ್ಟು ಡಬ್ಬಿ ಹಾಕವ ಅವರೆಕಾಳು. ಅವ್ರ ಕೂಲಿ ಆಳುಗಳನ್ನ ನೋಡ್ಕೊತೀರಿ. ಇದ್ರಾಗ ಒಂದು ಸ್ವಲ್ಪ ಇಟ್ಕೊಂಡ್ಬಿಡ್ತಾರೆ. ನೀವೇ ಸ್ವಲ್ಪ ಕೊಡ್ರಿ. ಇಲ್ಲಿ ತಗೋ, ನಾನು ನೋಡ್ಕೊತಿರ್ತಾನೆ. ಹುಷಾರ್ಲಿ ಹೋಗು. ಇಂತಾಗ ಹೋಗಕ್ಕೆ ಬರ್ತಿತ್ತು, ನಾನು ನೀನು ಕೃಷ್ಣ ಕೂಡಿ ಅಲ್ಲೇ ಬುಟ್ಟಿ ಹೊತ್ಕೊಂಡು ನಿಂತಿದ್ದೆ. ಹೋಗಿ ಹುಷಾರು ಹೋಗಿ ನೋಡು. ಇಲ್ಲ ತಗೊಳ್ರಿ, ಏನಿದಿಲ್ಲ, ನಾನು ಹೋಗ್ತೀನಿ. ಬಂದು ಜಳಕ ಮಾಡ್ತೀರೇನ? ನಾನು ಹೋಗಿ ಜಳಕ ಮಾಡಬೇಕಂದ್ರೆ ನೀರು ಏನೊಂದು ಸ್ವಲ್ಪ ಹಾಕಿಡ್ತಾನೆ. ಅದಕ್ಕೆ ನೀವು ಮಾಡ್ತೀರಿ ಅಂದ್ರೆ ಕೃಷ್ಣ ಅಂತೂ ಮಾಡ್ತಾನೆ ಬಿಡು. ಅವನು ದಿನ ಸಂಜೆ ಮುಂದೆ ಬಂದು, ಬೆಳಗ್ಗೆ ಅಂತೂ ಮಾಡಿರಲ್ಲ ಅವನು, ಸಂಜೆ ಮುಂದೆ ಬಂದು ಸ್ನಾನ ಮಾಡೋದು. ನಾನು ಮತ್ತು ಅವರೆಕಾಳು ಏನು ಸುದ್ದಿ ಬಿಡಿಸಿಲ್ಲ ಬಿಡು. ಅದು ಇರಂಗಿರಲಿ, ನೀರು ಇಟ್ಬಿಡು. ನೋಡೋಣ, ಬಂದು ದೌಡ ಬಂದೆ ಅಂದ್ರೆ ಕೂಡ್ತು ಅಂದರೆ ಜಳಕ ಮಾಡಿಬಿಡ್ತಾನಂತ. ನೀವು ಕೃಷ್ಣನ ನೀನು ಜೊತೆ ಮಾಡಿ ಕಳಿಸ್ತಿದ್ದೆ. ನಾನು ಅವರೆಕಾಳು ಗಾಡಿ ಬರತ್ಲೆ ಅವರೆಕಾಳು ಎಂದು ಬುಟ್ಟಿ ಹಾಕಿ ಬರ್ತಿದ್ದೆ. ಅವನು ಏನು ಬರ್ತಾನೆ ಏನು ಮಾಡ್ತಾನೆ. ಇಲ್ಲ ತಗೊಳ್ರಿ, ಒಬ್ರಿಗೆ ಸರಿ ಆಗಂಗಿಲ್ಲ ಬುಟ್ಟಿ ಎತ್ತಿ ಇಳಿಸಕ. ಅವನು ಇಲ್ಲೇ ಇರಲಿ, ಇಂದಾಗ ಅವನು ನೀವು ಕೊಡ್ಬರ್ರಿ. ನಾವು ಹೋಗ್ತೀನಿ ತಗೊಳ್ರಿ, ಏನಾಗಂಗಿಲ್ಲ, ಅದೇನು ದೂರ ಆಗಂಗಿಲ್ಲ. ಆಯ್ತು ತಗೊಂಡು ನೀವು ಹುಷಾರು ನೋಡು. ಆಯಿತು, ಅವರೆಕಾಳು ಬುಟ್ಟಿನ ಎಲ್ಲ ಒಂದು ಕಡೆ ಇಳಿಸ್ಬಿಡ್ತಾನೆ. ಇಳಿಸಿ ಗಾಡಿ ಬರತ್ಲೆ ಹಾಕಿಸಿ ಹೋಗ್ಬೇಕು. ಕೃಷ್ಣ ಅಲ್ಲಿ ನೋಡಪ್ಪ, ಅವರು ಕೆಲಸಗಾರ ನೋಡ್ಕೊತಿರತ್ಲಾಗ. ಅಲ್ಲೇ ಇಡಪ್ಪ, ಅಲ್ಲೇ ಇಡ್ರಿ ಅವನ್ನ ಬುಟ್ಟಿಗಳ್ನ. ಅಂದರೂ ಏನಿಲ್ಲ ಅಂದರೂ ಒಂದು 7-8 ಬುಟ್ಟಿ ಆಗ್ಯಾವು, ಪರವಾಗಿಲ್ಲ, ಚಲೋ ಆಗ್ಯಾವ ಈ ಸರಿ ಅವರೆಕಾಳು. ಇದೇನಿದು ಶಾಂತಕರು ಮತ್ತೆ ಹೋಗಿ ವಾಪಸ್ ಬಂದ್ರ ಅಂತ ಅನ್ಕೊಂಡ್ರೇನ್ರಿ? ನಿಮ್ಮ ಹತ್ರ ಮಾತಾಡ್ಲಿಲ್ದಂಗೆ ಹೋಗ್ಬಿಟ್ಟೆ ನಾನು. ಹಂಗಾಗಿ ಮತ್ತೆ ನಮ್ಮ ಮನೆಯವ್ರು ಹೋದ್ರಲ್ರಿ, ಅವ್ರು ಹೋಗೋದ ಕಾಯಕತ್ತಿದ್ದೆ. ಇತ್ಲ ಬಂದೆ ನಾನು. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದ ನೋಡ್ರಿ. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇವ್ರಿ. ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನಿಸ್ತೈತ್ರಿ. ಚೆನ್ನಾಗೈತೆ ನೋಡ್ರಿ. ಪೂರ್ತಿಯಾಗಿ ಕತೆ ನೋಡಿದ್ರೆ ಗೊತ್ತಾಗತ್ರಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡಕತ್ತೀರಲ್ರಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳಕತ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ, ಕತೆಗಳಿಗೆ ಹೈಪ್ ಮಾಡಿರಿ. ಪ್ರತಿ ಸರಿ ಹೇಳ್ಕೊತ ಬರ್ತಾನೆ ರೀ. ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ನೀವು ಒಂದೊಂದು ವೀಡಿಯೋಕ್ಕೂ ಹೈಪ್ ಕೊಡೋದ್ರಿಂದ ನಮ್ಮ ವಿಡಿಯೋ ಸ್ವಲ್ಪ ರೀಚ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ ರೀ. ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡೇನಿ ರೀ. ಯಾರೆಲ್ಲ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತೀರಲ್ರಿ, ಅವ್ರಿಗೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನೀವು ಏನಾದರೂ ಹಿಂಗೆ ಕಮೆಂಟ್ ಮಾಡಿ ಹೇಳ್ರಿ, ನಮ್ಮದು ಬರ್ತ್ಡೇ ಐತ್ರಿ, ಆ್ಯನಿವರ್ಸರಿ ಐತ್ರಿ, ವಿಶ್ ಮಾಡಿರಿ ಶಾಂತಕರ ಇಲ್ಲ ಜ್ಯೋತಿ ಅಂತಂದು ಕೇಳ್ಕೊಂಡ್ರಿ ಅಂದ್ರೆ ನಾ ಮಾಡ್ತೇನೆ ರೀ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಲೈಕ್ ಮಾಡಿರಿ ವಿಡಿಯೋಸ್ಗೆ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಬೇಗ ಮನೆಗೆ ಹೋಗಿ ಜಳಕ ಮಾಡಿಬಿಡ್ಬೇಕ್ರಿ. ಮೈಯೆಲ್ಲ ಸುಂಕ ಆಗ್ಬಿಟ್ಟೈತೆ. ಹತ್ತಿರು ಹೊಲಕ್ಕೆ ಹೋಗ್ಯಾರ. ಬಂದ ತಕ್ಷಣ ಸುಂಕವ ಜಳಕ ಮಾಡ್ಬೇಕು, ನೀರು ಇಟ್ಟಿರು ಅಂತ ಅಂದಿದ್ರು. ನೀರು ಹಚ್ಚಿಬಿಡ್ತಾನೆ. ಹೆಂಗಾದ್ರೂ ಹೊಲಿ ಇದು ಕಟ್ಟಿಗೆ ಚೆನ್ನಾಗಿ ಇದಾಗ್ಯಾವ, ಒಣಗ್ಯಾವು, ದೌಡ ಹತ್ಕೊಂಡ್ಬಿಡ್ತೈತಿ. ಹೊಲಿ ಹಚ್ಚಿದ್ದೆ ಐತೆ, ಒಂದು ತೀಟ್ ಕೆಂಡ ಆರ್ದಂಗೆ ಐತಿ. ಒಂಚೂರು ಉಬಿದೆ ಅಂದ್ರೆ ದೌಡ ಹತ್ಕೊಂಡ್ಬಿಡ್ತೈತೆ. ತಡಿ, ಹತ್ಕೊಂತವ. ಅಕ್ಕ ಅಕ್ಕ ನನಗೆ ತಲೆ ಬಾಚ್ಪ. ಈ ಹುಡುಗಂತೂ ಸಣ್ಣದಾಗ ನೋಡು, ತಲೆ ಬಾಚ್ ಅಂತ ಕರೆಯಕತ್ತಾಳ. ಹೋಗಿ ತಲೆ ಬಾಚ್ತೆ ಅಂತೇಳಿ ಇವು ಕಾಯ್ಕೊಂತವ. ಬಂದ್ರಂದ್ರೆ ಹಂಗೆ ಜಳಕ ಮಾಡಿಬಿಡ್ತಾರ ಅಂತಿಲ್ಲೇ ಅರ್ಬಿ ಕೊಟ್ಟಾರ ತಿಂದಾಗ. ಅರ್ಬಿ ಕೊಡಲೇ ಬೇಡ, ಇಲ್ಲೇ ಇಟ್ಬಿಡ್ತಾನೆ ತಡಿ ತಂದು. ಇಲ್ಲೇ ಇಟ್ಟೆ ಅಂದ್ರೆ ಬಂದು ಜಳಕ ಮಾಡಿಬಿಡ್ತಾರೆ. ಹೊಲಕ್ಕೆ ಹೋಗಿ ಬಂದ್ರೆ ಅಂದ್ರೆ ಜಳಕ ಮಾಡ್ಲಿಕ್ಕೆ ಸಮಾಧಾನ ಆಗಂಗಿಲ್ಲ. ಎಲ್ಲ ಕಡೆ ಕುತ್ಕೊಂಡಿದ್ದು ಕಳೆ ಪಳೆ ತೆಗಿತಿರ್ತಾರ. ಅದು ಜಳಕ ಮಾಡಿದ್ರೆ ಸ್ವಚ್ಛದಂಗೆ ಆಕತಿ. ಜಳಕ ಮಾಡಿ ಒಂದಿಟ್ಟು ಉಣ್ತಾರನ ನೋಡೋಣ. ಅನ್ನ ಸಾರು ಅದು ಐತಿ, ನೀರು ಕೊಡ್ತಾನೆ ಬೇಕಂದ್ರೆ. ಹೊರಗೆ ಗಾಳಿಯಾಗ ಅಡ್ಡಾಡಿ ಬರತ್ಲೆ ಹೊಟ್ಟೆಗೆ ಸಂಕಟ ಎದಳ್ತೈತಿ. ಅದು ಬುತ್ತಿ ಅದನ್ನ ಕೊಟ್ಟು ಕಳಿಸಿದ್ದು ಸಾಲದಂಗೆ ಕಾಣ್ತೈತಿ. ಬರೀ ಅನ್ನ ಉಣ್ಣವ ಅಂತ ಅಂದ್ರು. ಬಂದು ನಿಂದ್ರು ಮಾನ್ಸ ಅಕ್ಕ. ಇಲ್ಲೇ ಅದನ್ ಬಾ. ಇಲ್ಲಿ ನಾನು ಬಾಚಿಮ್ಕಿನ ತೊಗೊಂಬಂದೇನು ಬಾ. ಒಬ್ಬರೇ ತರ್ತಾನೆ ನಿಂದ್ರು. ಅಕ್ಕ
ಅಂತಿಂತ ಬಂದವ ಹೊಲದಿಂದ ಅವ್ರೇನೋ ಹಿಂದಾಗ ಲೇಟ್ ಆಕತಿ ಅಂದ್ರೆ ತಡ ಆಕತಿ ಅಂದ್ರೆ ಹಂಗಾಗಿ ದೌಡ್ ಬಂದೆ ತಗ ನಾನು ಬುತ್ತಿ ಗಂಟು ಹೊರಗೆ ಇಟ್ಟಾನಿ ಜ್ಯೋತಿ ನೀರು ಇಟ್ಟಾಳವ ಇವಾಗ ಪುಣ್ಯಕ್ಕೆ ಬರೋ ಹೊತ್ತಿಗೆ ಒಳ್ಳೆ ನೀರು ಕಾದವು ಬಿಸಿ ಬಿಸಿ ನೀರು ಹಾಕೊಂತಾನೆ ಮೈ ಒಂದು ಇಟ್ಟಾಳಾರದಂಕತಿ ಹೊಲಕ್ಕೆ ಹೋಗಿ ಬಂದ್ವಿ ಅಂದ್ರೆ ತ್ರಾಸವ ಇವ ಆಕಿಗೆಲ್ಲಿ ನಾ ಬಂದದ್ದು ಗೊತ್ತಾಗೈತೆ ಎಲ್ಲ ಜ್ಯೋತಿ ಒಂದು ಸೀರೆ ಒಂದು ಇದನ್ನು ತೊಗೊಂಬರವ ಲಂಗ ಜಾಕೆಟ್ ಅದನ್ನ ಹತ್ತಿರ ಬಂದ್ರೆ ಅನಿಸ್ತೈತಿ ಯಾರು ಹತ್ತಿರ ಬಂದ್ರಿ ನೀವು ಜಳಕದನ್ನ ಮಾಡ್ರಿ ನಾ ತೊಗೊಂಬರ್ತಾನಂತೆ ಹ್ಞೂ ಜಳಕ ಕಳೀತೇನೆ ನಾನು ಒಂದಿಟ್ಟು ಇದನ್ನು ಒಂದು ತಲೆ ಒರ್ಸಕ್ಕೆ ಒಂದು ಅರ್ಬಿ ತೊಗೊಂಬ ಯಾವ್ದಾರ ಹ್ಞೂ ರೀ ಹತ್ತಿರ ಚಲೋ ತನಕ ಅದಾವ ನೀರು ಒಂದು 2 ಚರ್ಗಿ ತಲೆಗೆ ಹಾಕ್ಕೊಂಡ್ಬಿಡ್ತಾನಂತೆ ಹಾಕ್ಕೊಂಡು ಹೋಗಿ ಒಂದಿಷ್ಟು ಉಣ್ತಾನೆ ಇವ ಕೆಲಸಗಾರರು 3 ಆದ್ರೆ ಅವರು 2 ರೊಟ್ಟಿ ಹೆಚ್ಚಿಗೆನ ತಿಂದ್ರೆ ತಿನ್ವಲ್ರಕ್ಕ ಅಂತಂದು ನಾನು ಒಂದಿಟ್ಟು ಅನ್ನ ಉಂಡನಿ ಒಟ್ಟು ಸಂಕಟ ಆಗ್ತತ್ವ ಏನೊಂಚೂರು ಒಂದಿಟ್ಟು ಅನ್ನ ಸಾರು ಉಣ್ತಾನೆ ಮತ್ತು ರಾತ್ರಿ ಉಣ್ಣಕ್ಕೆ ಹೋಗ್ತೈತಿ ಮುದ್ದೆ ಪದ್ದಿ ಮಾಡ್ತಾಳೆ ದೌಡೋಕೊಂದು ಜಳಕಕ್ಕೆ ಕೃಷ್ಣ ಎಷ್ಟು ಬುಟ್ಟೆ ಅದು ಒಂದು 10-12 ಬುಟ್ಟೆ ಅದಂಗೆ ಕಾಣ್ತಾವನ ಹ್ಞೂ ಯಪ್ಪ 12 ಬುಟ್ಟೆಗೆವು ಮತ್ತು ಗಾಡಿನ ಹೇಳೀನಿ ಬರಾಕ ಇಲ್ಲೇ ಬರ್ತಾರಂತ ಹಾಕೊಂಡು ಹೋಗಾರ ಅವು ಹೋದ್ಲೇನಪ್ಪ ನಿಮ್ಮವ್ವ ನಿಂದಿರ್ಲಿಲ್ಲಪ್ಪ ಹೋದ್ಲು ನಾನು ನಿಂದ್ರು ಮತ್ತು ಕೃಷ್ಣನ ಬರ್ತಾನೆ ಇಬ್ರು ಕೂಡ ಹೋಗಂತ್ರಿ ಅಂದೆ ಇಲ್ಲ ಹೋಗಂತ ತಗೋರಿ ಇಬ್ರು ನೀವ ಬರ್ರಿ ಅವು ಬುಟ್ಟಿ ಅವನು ಇಳ್ಸಾಕ ಅವನು ಇದನ್ನು ಏರ್ಸಾಕ ಅವಕ್ಕೂ ಸರಿ ಆಗಂಗಿಲ್ಲ ಒಬ್ಬರಿಗೆ ನಿಮ್ಗೆ ಗಾವಾಗಂಗಿಲ್ಲ ಇಬ್ರು ಕೂಡ ಬರುವಂತ್ರಿ ಅಂತ ತಗೋರಿ ಅಂತಂದು ಹೋದ್ಲಪ್ಪ ಈಗ ಹೌದೇನಪ್ಪ ಚಲೋ ಆತು ಬಿಡು ಮತ್ತು ನಮ್ಮದು ಇನ್ನೂ ತಡ ಆಕತ್ತು ಕತ್ಲಕತ್ತು ನಾವೇನೋ ಹೋಗ್ತೀವಿ ಗಣಮಕ್ಳು ಮತ್ತು ಅವು ಸರಿ ಆಕತ್ತಲ್ಲ ಬಿಡಪ್ಪ ಹೋದ್ಲು ನಡೆಯವು ಇಷ್ಟು ಇದನ್ನು ಅವನು ಹಾಕ್ಸಾನಪ್ಪ ಅವ್ರನ್ನ ನೋಡ್ಕೊತೀರಪ್ಪ ಏನು ಅವು ಕಾಳು ಚೀಲದಾಗ ಅದ್ರಾಗ ಇದ್ರಾಗ ಹಾಕ್ಕೊಂತಾರೆ ಕೇಳಿದ್ರೆ ಒಂದಿಷ್ಟು ಕೊಡು 3 ಅದ್ರಾಗ ಇದ್ರಾಗ ಹಾಕ್ಕೊಂತಿರ್ತಾರೆ ಒಂದಿಟ್ಟು ನೋಡ್ಕೊತಿರು ಇಲ್ಲ ಅಲ್ಲೇ ಅದನಪ್ಪ ನಾನು ಎಲ್ಲೆಲ್ಲೂ ಹೋಗಿಲ್ಲ ನೋಡೋದಕ್ಕೆ ಇಲ್ಲಿ ತಗೋ ನಾನು ನೋಡ್ಕೊತಿರ್ತಾನೆ ಆಯ್ತು ತಗೋ ನಮ್ಮ ಮ್ಯಾಗಿನ ಹೊಲಕ್ಕೆ ಒಂದಿಟ್ಟು ನೀರು ಐಸ್ ಬರ್ತಾನೆ ನೀ ಇಲ್ಲೇ ಇರೋ ಹಂಗಾರ ಹ್ಞೂನಪ್ಪ ಹೋಗು ಶು ಜಳಕ ಮಾಡಿ ಬಂದ್ರೆ ಏನೋ ಒಂಥರ ಸಮಾಧಾನ ಅಯ್ಯವಾ ಕಾಪಾಡಪ್ಪ ತಂದೆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ಒಳ್ಳೇದು ಮಾಡಪ್ಪ ತಂದೆ ಈ ಸರಿ ಪೀಕ್ ಚಲೋ ನಂಬರ ಮಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಸರ್ವೋ ಜನ ಸುಖಿನೋ ಭವಂತು ಸನ್ಮಂಗಳಾದಿ ಭವಂತು ಇನ್ನು ಮಂಜು ಬಂದಂಗೆ ಕಾಣಲ್ಲನ ಒಂದು ಲೋಟ ನೀರು ತೊಗೊಂಬರವ ಇವ ಜ್ಯೋತಿ ಹತ್ತಿರ ಉಣ್ಣಕ್ಕೆ ಹಾಕೊಂಬರ್ತಾನೆ ತಗೋರಿ ನೀರು ಕುಡೀರಿ ನೀರು ಕುಡಿದು ಕುಂದರ್ರಿ ಉಣ್ಣಕ್ಕೆ ಹಾಕೊಂಬರ್ತೀನಿ ತಗೊಳ್ರಿ ನೀರು ಇದು ಜ್ಯೋತಿ ಇದು ರೊಟ್ಟಿ ಪಟ್ಟಿ ಹಾಕೊಂಬರ್ಬಿಡವ ಒಂದೀಟು ಅನ್ನ ಸಾರು ನಡ್ಕೊಂಬ ಮತ್ತು ಸಂಜೆ ಮುಂದೆ ಉಣ್ತಾ ರಾತ್ರಿ ಉಣ್ಣಕ್ಕೆ ಬರ್ತೈತಿ ಎಲೆ ಹೊತ್ತಾಗೈತಿ ಒಂದು ಸ್ವಲ್ಪ ಅನ್ನ ಸಾರು ಹಾಕೊಂಬ ಸಾಕು ಅಯ್ಯಯ್ಯ ಅಲ್ರಿ ಒಂದು ರೊಟ್ಟಿ ತಿಂದು ಅನ್ನ ಸಾರು ಉಂಡಿದ್ರೆ ನಿಧಾನಕ್ಕತ್ತು ಇಲ್ವಾ ಬ್ಯಾಡ ತಗೋ ಬ್ಯಾಡ ಒಂದೀಟು ಅನ್ನ ಸಾರು ಹಾಕೊಂಬ ರಾತ್ರಿ ಮತ್ತೆ ಉಣ್ಣಂಗೆ ಆಗಲ್ಲ ಬೇಡ ಆಯ್ತು ತಗೊಳ್ರಿ ಅತ್ತೀರ ಹೊಡೆ ತುಂಬ ನೀರು ತುಂಬ್ತಾವು ಏಸ್ ಕುಡಿದ್ರೆ ಸಮಾಧಾನ ನೀರು ಅಂತಾನೆ ಉಂಡು ಒಂದಿವ್ಸ ಕುಡಿತೇನೆ ಹತ್ತಿರ ತಗೊಳ್ರಿ ಊಟಕ್ಕೆ ಏನು ಕೆಲಸವ ಹೊಲ್ದಾಗಂತ್ರಿ ಇವತ್ತು ಜ್ಯೋತಿ ಜಗ್ಗ ಕೆಲಸ ಬಿಡು ಆದ್ರೆ ಅವ್ರಿಗೆ ಕಾಳು ಚಲೋ ಬಂದವು ಒಂದು 12-13 ಪುಟ್ಟು ತೆಗೆವು ಅಂತ ಅನಿಸ್ತೈತಿ ಚಲೋ ಆದವು ಕಾಳು ಜವಾರಿವಲ್ಲ ಭಾಳ ಚಲೋ ಆಕತಿ ಪಲ್ಯ ಒಂದು ದಿವಸ ಇದ್ರಾಗ ಬುತ್ತಿ ಗಂಟೆನಾಗ ಇದ್ವು ನೋಡು ರಾತ್ರಿಗೆ ಏನಾರ ಮಾಡ್ತೀನಿ ಅವನ್ನ ಸುಲ್ಕೊಂಡು ಹೌದೇನ್ರಿ ತೀರ ಉದಕ ಮುದ್ದೆ ಮಾಡಿದ್ರೆ ತೊಗೊಳ್ರಿ ಮತ್ತೆ ಅವ್ರಿಗೆ ಕಾಳು ಉದಕ ಮುದ್ದೆ ಮಾಡಿದ್ರೆ ಚಲೋ ಆಕತಿ ಎಲ್ಲರೂ ಉಣ್ತಾರೆ ಕಾಳು ಪಲ್ಯ ಅದನ್ನ ಹಂಗೆ ಹೌದೇನ್ರಿ ತೀರ ಚಲೋ ಆತು ಬಿಡ್ರಿ ಹಂಗೆ ನಾನು ಬರ್ತಿದ್ದೆ ಮತ್ತು ಮಾನ್ಸೋ ಬೇಕಿದ್ಲಲ್ರಿ ಆಕಿನ ನಡೆಯೋಕೆ ಹೋಗೋಣಿಬ್ರು ಅಂತ ಅಂದ್ಲು ಮತ್ತೆಗೆ ನೀವು ಬೇಡವ ಮನೆಗಿರ್ರಿ ಆಕಳ ಕರು ನೋಡ್ಕೊಂತ ಮತ್ತೆ ಹೋಗ್ಬರ್ತಾನೆ ಅಂದ್ರಲ್ಲ ಹಂಗಾಗಿ ಸುಮ್ಮನೆ ಆದ್ನಿರಿ ನಾನು ಇಲ್ಲ ಭಾಳ ಚಲೋ ಆಗ್ಯಾವ್ರಿ ಕಾಡು ಇವರು ಕೃಷ್ಣ ನಿಮ್ಮ ನೀನು ಇಲ್ಲ ಅಲ್ಲೇ ಇದ್ರವ ನಾನು ಮತ್ತೆ ಹೋಗ್ಕೊಂಡು ತಗೋರಿ ನಾನು ಇನ್ನು ಜಳಕ ಮಾಡ್ಬೇಕು ಮನೆಗೆ ಹೋಗಿ ಅಂತಂದು ಸುಮ್ಮ ಬಂದಿವ ನಾನು ಹೌದೇನ್ರಿ ಐತಾರ ಚಲೋ ಆತು ಬಿಡ್ರಿ ಮುಂದಾಗ ಬಂದದ್ದು ನೀವು ಅವ್ರನ್ನೇ ಎಟೋ ತಕತೆ ಏನೋ ಬರೋದು ಕತ್ಲಾದ್ಮೇಲೆ ಬರೋದು ಅವರೆಲ್ಲ ಮತ್ತೆ ಗಾಡಿ ಏರಿಸಿ ಬರ್ಬೇಕಲ್ರಿ ಇನ್ನು ಗಾಡಿ ಬಂದದ್ದಿಲ್ಲ ಇನ್ನೂ ಇಲ್ಲವ ಬಂದದ್ದಿಲ್ಲ ಬರ್ತೈತಿ ಈಗ ಅಂತ ಮಾತಾಡ್ಕೊಳಕತ್ತಿದ್ರ ಹಂಗಾಗಿ ಸುಮ್ಮ ಬಂದಿವ ಚಲೋ ಆಗೈತೆ ನೋಡೋಣ ಸಾರು ಗಟ್ಟಿ ಸೊಪ್ಪು ಸಾರು ಅಂತ ಚಲೋ ಆಗೈತಿ ಪಲ್ಯ ಕಟ್ಕೊಂಡು ಹಚ್ಚಿದಿ ಸ್ವಲ್ಪ ಹಚ್ಬೇಕಿಲ್ಲ ಅದೇನು ಭಾಳ ಇತ್ತು ಗೊತ್ತು ನೆಂಚ್ಕೊಂಡು ಉಣ್ರಿ ಮನ್ಸ ಕಾಣುವಲ್ಲ ಎಲ್ಲದಳ ಇಲ್ಲ ಇದ್ಲದಾಗ ಒಂದು 4 ಬಂಡೆ ಇದ್ದೂರೆ ವೀಸ್ ತಿಕ್ಕೊಂಬರ್ತಾನೆ ತೊಗೊಳಕ ನಾನು ಹೋಗಿ ನೀ ಎತ್ತೇರಿ ಉಣ್ಣಕ್ಕೆ ನೀಡ ಅಂತಂದ್ಲ ಹಂಗಾಗಿ ಮತ್ತೆ ನಾನು ಉಣ್ಣಕ್ಕೆ ನೀಡೋಣ ಅಂತ ಬಂದಿರಿ ಹೌದೇನೋ ಚಲೋ ಆಯ್ತು ಬಿಡ ನೀವು ಉಣ್ರಲ್ಲ ನಾವು ಅವಾಗಲೇನು ಉಂಡು ನೋಡ್ರಿ ಇಬ್ಬರು ಆಗಿದ್ವಲ್ಲ
ಮತ್ತು ಅಕ್ಕ ಉಣ್ಣಾನ ತಗೋ ಅಂತ ಅಂದ್ಲ 3 ಗಂಟೆದಾಗ. ಆಕಿ ಊಟಕ್ಕೆ ತಡಂಗಿಲ್ಲ ರೀ, ಹಂಗಾಗಿ ಉಣ್ಣಾನ ಅಂದ್ಲ. ಮತ್ತು ಉಂಡ್ರ ಅತ್ತಗೆಯವ. ಮತ್ತು ನೀವು ಏಟತ್ತಿ ಬರ್ತೀರ ಏನೋ ಬುತ್ತಿ ಒಯ್ದಿದ್ರಲ್ಲ ಅಂದ್ರೆ ಅವರು ಇಲ್ಲ ರೊಟ್ಟಿ ಸಾಲದು ಅವು ಬರೀ ಅನ್ನ ಉಂಡ್ಲು ಅಂತಂದು ಅದಕ್ಕೆ ರೊಟ್ಟಿ ತಿನ್ನಿರಿ ಅಂದ್ರೆ ಒಲ್ಲೆ ಅನ್ನಕತ್ತೀರಿ. ಇಲ್ವಾ ಒಲ್ಲೆ ಅದು ಒಟ್ಟಸ್ಕೊಂಡು ಉಂಡ್ರೆ ಒಂಥರ ಅನಿಸ್ತೈತೆ, ಅದು ಉಣ್ಣಂಗೆ ಆಗಲ್ಲ. ಬ್ಯಾಡ ತಗೋ ಸಾಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗೈತೆ ಅಂತ ಅನಿಸ್ತೈತೆ ರೀ. ಇವತ್ತಿನ ಕತೆ ಒಂಚೂರಾದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡಕತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಹೈಪ್ ಮಾಡಿರಿ. ಹೌದ್ರಿ, ನಮ್ಮ ಶಾಂತಕ್ಕ ನಮ್ಮ ಮನೆ ಕತೆಗೆ ಸಪೋರ್ಟ್ ಮಾಡಿರಿ. ಪತಂಗವಾಗಿ ನಹರಬಲ್ಲೆ, ತರಂಗವಾಗಿ ನಾತಿಲಬಲ್ಲೆ, ಖುಷಿಯಲ್ಲಿ ನಶೆ ಹೇರಿದೆ ಅಡಲೆ ಕುಣಿಯಲೆ. ಹೊರಗೆ ಡ್ಯಾನ್ಸ್ ಮಾಡೀನಿ, ಪುಣ್ಯಕ್ಕೆ ಯಾರೂ ನೋಡಿಲ್ಲ. ಒಳಗೆ ಹೋಗೋಣ, ಅಕ್ಕ ಬಂದ್ರೆ ಮತ್ತೆ ಕೈಯಾಕತ್ತಾಳ.